ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ರಾಜೆಕ್ಟ್ನ ತಂದಿದ್ದೀನಿ. ಅದುವೇ 3BHK BDF ಇಂಡಿಪೆಂಡೆಂಟ್ ಮನೆ ಇದಾಗಿದ್ದು. ಈ ಮನೆ ಲೊಕೇಟ್ ಆಗಿರ್ತಕ್ಕಂಥದ್ದು JP ನಗರ 9th ಫೇಸು. ಸೊ ನಿಯರ್ ಬೈ ಗುರುಸಿದ್ದೇಶ್ವರ ಥಿಯೇಟ್ರ್ ಬಳಿ ಇರುತ್ತೆ. ಈ ಮನೆ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು 3BHK ಜೊತೆಗೆ ಒಂದು ಸಿಟ್ಔಟ್ ಏರಿಯಾ ಮಾಡಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಬಂದಿದೆ. ಅದಕ್ಕೂ ಮೊದಲು ಮನೆಯ ಮುಂಭಾಗ 30 ಫೀಟ್ ರಸ್ತೆ, ವೈಡ್ ಆಗಿರುವಂಥ ಟಾರ್ ರಸ್ತೆನ ನೋಡ್ಬೋದು. ಇದು 30 ಫೀಟ್ ಆಗಿರುತ್ತೆ. ಹಾಗೆ ಮನೆ ಮುಂಭಾಗ ಈ ಕಡೆ ನೋಡಿದ್ರೆ BDA ಲ್ಯಾಂಡ್ ಆಗಿದ್ದು, ಇದನ್ನು ಫ್ಯೂಚರಲ್ಲಿ ಪಾರ್ಕಾಗಿ ಕೂಡ ಕನ್ವರ್ಟ್ ಮಾಡ್ಬೋದು, ಹೇಳಕ್ಕೆ ಬರಲ್ಲ. ಹಾಗೆ ಅಲ್ಲೇನು ನೋಡ್ತಾ ಇದ್ದೀರಾ, ಇದು ಫುಟ್ಬಾಲ್ ಗ್ರೌಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ನಿಮಗೆಲ್ಲ ಸುತ್ತಮುತ್ತ ಒಂದೊಳ್ಳೆ ಫೆಸಿಲಿಟಿ ಇರುವಂಥ ಜಾಗದಲ್ಲಿ 20/30 ವೆಸ್ಟ್ ಫೇಸಿಂಗ್ ಗೇಟ್ ಕೊಟ್ಟು ನಾರ್ತ್ ಫೇಸ್ ಡೋರ್ ಕೊಟ್ಟು 3BHK ಜೊತೆಗೆ ಒಂದು ಸಿಟ್ಔಟ್ ಏರಿಯಾನ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಈ ಮನೆಯ ಇಂಚಿಂಚು ಮಾಹಿತಿನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಈಗ ಮನೆ ವಿಚಾರಕ್ಕೆ ಬಂದರೆ, ಮನೆಯ ಫ್ರಂಟ್ ಎಲಿವೇಶನ್ನು ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದು ಭಾಳ ಅಚ್ಚುಕಟ್ಟಾಗಿದೆ. ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಅದು ಸೆಕೆಂಡ್ ಫ್ಲೋರ್ ಬಾಲ್ಕನಿ, ಹಾಗೆ 3rd ಫ್ಲೋರ್ ಬಾಲ್ಕನಿ. ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ವೆಂಟಿಲೇಷನ್ಗೆ ಈ ಥರ MS ಇಂದ ಮಾಡಿಕೊಟ್ಟಿದ್ದು ಭಾಳ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಏನು LED ಲೈಟ್ ಕೊಟ್ಟು ಈ ಥರ ಪ್ಲೈನಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ನೀವು ನಿಮ್ಮ ಕನಸಿನ ಮನೆಯ ಹೆಸರನ್ನ ಹಾಕೋಬೋದು. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ 3 4 ಗೇಟ್ ಕೊಟ್ಟಿದ್ದು MS ಇಂದ ವಿತ್ ಫಂಡರ್ಮ್ಯಾಕ್ಸ್ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಸೊ ನಿಮಗೆ ಬಾರ್ಡರ್ ಅಂತ ಬಂದರೆ ನಿಮಗೆ ಕಂಪ್ಲೀಟ್ ಗ್ರಾನೈಟ್ ವರ್ಕನ್ನ ಫಿನಿಷಿಂಗಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ಫ್ರಂಟ್ ಎಲಿವೇಶನ್ನು, ಪೇಂಟ್ ಸ್ಟ್ರಕ್ಚರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಮನೆ ಒಳಗಡೆ ಹೋಗಿ ಇಂಚಿಂಚು ಮಾಹಿತಿನ ಕೊಡ್ತೀನಿ, ನೋಡ್ತಾ ಇರಿ. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ತುಂಬ ಸ್ಪೇಸಿಯಸ್ ಆಗಿರುವಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಇನೋವಾ ಕಾರ್ಗಳಂಥ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೊಳ್ಳುವಷ್ಟು ಜಾಗ ಇದ್ದು. ಸೊ ನಿಮಗೆ ರೈಟ್ ಸೈಡು ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಜೊತೆಗೆ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡು ಕೂಡ ಆಲ್ರೆಡಿ ಬಂದಿದೆ. ಸೊ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ಅಲ್ಲಲ್ಲೇ ಎಲೆಕ್ಟ್ರಿಕಲ್ ಶಾಕೆಟ್ ಬಿಟ್ಟಿದ್ದು, ತಮ್ಮಲ್ಲಿ ಏನಾದರೂ ಹೆವಿ ವೆಹಿಕಲ್ಸ್ ಇತ್ತು ಅಂದರೆ ಈಸಿಲಿ ಚಾರ್ಜಿಂಗ್ ಹಾಕೋಬೋದು. ಹಾಗೆ ನಿಮಗೆ ಸ್ಟೇರ್ ಕೇಸ್ ಏನು ನೋಡ್ತಾ ಇದ್ದೀರಾ, ಸ್ಟೇರ್ ಕೇಸ್ ಕೆಳಗಡೆನೇ ನಿಮಗೆ ಕಾವೇರಿ ಪ್ರೊವಿಷನ್ ಮಾಡಿಕೊಟ್ಟಿದ್ದು, ಫೈನಲಲ್ಲಿ ಅದು ನಿಮಗೆ ಕಾವೇರಿ ಮೀಟ್ರನ್ನು ಕೂಡ ತಗೊಳ್ತಾರೆ. ಇಲ್ಲಿ 2 ಟ್ಯಾಪ್ ಬಿಟ್ಟಿದ್ದು, ಈ ಟ್ಯಾಪ್ಗಳಲ್ಲಿ ನಿಮಗೆ ಒಂದು ಕಾವೇರಿ ವಾಟರ್ ಡೈರೆಕ್ಟಾಗಿ ಇಲ್ಲೇ ಬಂದರೆ, ಇನ್ನೊಂದು ಟ್ಯಾಪಿಂದ ಮೇಲೆ ಟ್ಯಾಂಕಿಂದ ನಿಮಗೆ ನೀರು ಬರುತ್ತೆ ಸ್ನೇಹಿತರೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಬ್ಯಾಕ್ ಸೈಡು ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರುವಂಥ ಜೊತೆಗೆ MS ಇಂದ ಫುಲ್ಲಿ ಕವರ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಸಿಲಿಂಡರ್ ಪ್ರೊವಿಷನ್ ಮಾಡಿಕೊಟ್ಟಿತ್ತು, ಅದು ಕೂಡ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆಗೆ ನೀವು ಸೆಟ್ ಬ್ಯಾಕ್ ಏನಾದರೂ ನೋಡ್ತೀನಿ ಅನ್ನೋದಾದರೆ, ಸೆಟ್ ಬ್ಯಾಕ್ ಈ ರೀತಿ ಕಂಪ್ಲೀಟಾಗಿ ಕವರ್ ಮಾಡಿಕೊಟ್ಟಿದ್ದು ವಿತ್ MS ಇಂದ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ ಈ ರೀತಿ ಇದ್ದು. ಹಾಗೂ ಈ ಕಡೆ ಬಂದರೆ ನಿಮಗೆ ಶೂ ರ್ಯಾಕ್ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಮನೆಯಲ್ಲಿ ನಿಮಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಂಪನ್ನ ಕೂಡ ಮಾಡಿಕೊಟ್ಟಿದ್ದು. ಇನ್ನೊಂದೇನಪ್ಪ ಅಂದರೆ ಈ ಮನೆಗೆ ಸ್ವಂತ ಬೋರ್ ಇಲ್ಲ. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿದ್ದಂಥ ಮಾಹಿತಿ. ಆದರೆ ನಾವು ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ, ಸೊ MS ಗೇಟ್ ನೋಡಿ ಫುಲ್ಲಿ ಕವರ್ಡ್ ಆಗಿರೋದು ಯಾವ ರೀತಿ ಇದೆ, ಈ ರೀತಿ ಇದೆ. ಓಕೆ, ಇವಾಗ ನಾವು ಸ್ಟೇರ್ ಕೇಸಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀರಾ ಎಷ್ಟು ನೀಟ್ ಆ್ಯಂಡ್ ಇದಾಗಿದೆ ಅಂತಂದರೆ ಸ್ಟೇರ್ ಕೇಸು. ಇದು ಬಂದು ನಿಮಗೆ ಆ್ಯಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದು. ಸೊ ರೈಲಿಂಗ್ಸ್ ಬಂದು SS ಜಿಂದಾಲ್ನ ಮಾಡಿ ಕೊಟ್ಟಿರ್ತಾರೆ. ಸೊ ನೋಡಿ, ಇವಾಗ ಫಸ್ಟ್ ಫ್ಲೋರ್ ಹೋಗೋಕ್ಕೂ ಮುಂಚೆ ವ್ಯೂ ಈ ರೀತಿ ಕಾಣಿಸುತ್ತೆ. ವಾಲ್ ಕ್ಲಾಡಿಂಗ್ ನಿಮ್ಗೆ ಯಾವುದೇ ರೀತಿಯ ಟೈಲು ಏನು ಯೂಸ್ ಮಾಡಿಲ್ಲ, ತುಂಬ ಪ್ಲೈನಾಗಿ ತುಂಬ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದು ಆಪೋಸಿಟ್ ಏನು ನೋಡ್ತಾ ಇದ್ದರೆ CCTV ಕ್ಯಾಮ್ರಾ ವೈರಿಂಗ್ ಆಗಿದೆ. ಸೊ ಈ ಕಡೆಯಿಂದ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ಪಕ್ಕದಲ್ಲಿ ಬಿಲ್ಡಿಂಗ್ ಆಗಿರೋದ್ರಿಂದ ವೆಂಟಿಲೇಷನ್ಗೆ MS ಸೇಫ್ಟಿ ಕೊಟ್ಟಿದ್ದು ಓಪನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತಾ ಇದೆ. ಈಗ ಮನೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸ್ ಅಂತ ಬಂದರೆ, ಇದು ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ತುಂಬ ಜನ ನಾರ್ತ್ ಫೇಸಿಂಗ್
ಡೋರ್ ಇರುವಂಥ ಮನೆನ ತೋರಿಸಿ ಅಂತ ಹೇಳ್ತಾ ಇದ್ರು ವಿತ್ 3 BHK ನಲ್ಲಿ. ಸೊ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಈ ಡೋರು ನಾರ್ತ್ ಫೇಸಿಂಗ್ ಡೋರ್ ಆಗಿದ್ದು ಕಂಪ್ಲೀಟಾಗಿ ಟೀ ಕುಡ್ದಾಗಿರುತ್ತೆ. ಡೋರು ಅಷ್ಟೇ ಸಿಂಪಲ್ಲಾಗಿ ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಒಂದು ಬಿಗ್ಗದಾದಂಥ ಹಾಲ್ ಈ ರೀತಿ ಕಾಣಿಸುತ್ತೆ. ಡೋರ್ ತೆಗೆದ ತಕ್ಷಣ ನಿಮಗೆ ಹಾಲ್ ಈ ರೀತಿ ಕಾಣಿಸಿದ್ದು ನೋಡಿ. ಇದು TV ಯೂನಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. TV ಯೂನಿಟ್ ಕೂಡ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿಯ ಅತಿಯಾದಂಥ ಇಂಟೀರಿಯರ್ ಯೂಸ್ ಮಾಡಲಿಲ್ಲ, ಬೇರೆ ಬೇರೆ ಏನೂ ಮಾಡಿಲ್ಲ. ತುಂಬ ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಅದು TV ಯೂನಿಟ್ ಆದರೆ ಇದು ಫಾಲ್ ಸೀಲಿಂಗ್ ಈ ರೀತಿ ಇದ್ದು, ಹಾಗೂ ರೋಡ್ ಸೈಡಲ್ಲಿ ನಿಮಗೆ ವೆಂಟಿಲೇಷನ್ಗೆ ಒಂದು ಬಿಗ್ಗು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಕರ್ಟನ್ ರಾಡ್ ಕೂಡ ಹಾಕಿದ್ದಾರೆ ಆಲ್ರೆಡಿ. ನಾವು TV ಯೂನಿಟ್ ಕಡೆಯಿಂದ ಈ ಡೋರ್ ಕಡೆಗೆ ನೋಡೋದಾದರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಅಲ್ಲಿ ನೀವು ಎಲ್ ಶೇಪು ಸೋಫಾ ಹಾಕ್ಕೊಂಡು TVನ ನೋಡ್ಕೋಬೋದು. ಆ ರೀತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನೋಡಿ ಫಾಲ್ ಸೀಲಿಂಗು. ಹಾಗೆ ಮೇನ್ ಡೋರ್ ಎಂಟ್ರೆನ್ಸಲ್ಲೇ ನಿಮಗೆ ಒಂದು ಝೂಮರ್ ಹಾಕ್ಕೊಟ್ಟಿದ್ದಾರೆ. ಈಗ ಇಲ್ಲಿಂದ ನಾವು ಮತ್ತೆ ಸ್ಟೇರ್ ಕೇಸ್ ಒಳಗಡೆನೆ ಹೋಗೋದ್ರಿಂದ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಮತ್ತು TV ಯೂನಿಟ್ ಪಕ್ಕದಲ್ಲಿ ಇದು ನೈಋತ್ಯ ಮೂಲೆ ಬರುತ್ತೆ. ಈ ನೈಋತ್ಯ ಮೂಲೆಯಲ್ಲಿ ನಿಮಗೆ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಈ ರೀತಿ ಒಂದು ಕಬೋರ್ಡ್ನ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಹಾಲಾದರೆ, ಹಾಲಿಂದ ನಾವು ಕಿಚನ್ಗೆ ಹೋಗ್ಬೇಕಾದ್ರೆ ಈ ರೀತಿ ಕಾಣಿಸುತ್ತೆ. ಕಿಚನ್ಗೆ ಎಂಟ್ರಿ ಹಾಕ್ತಿದ್ದಾಗೆ ಈ ರೀತಿ ಕಿಚನ್ ಕಾಣಿಸುತ್ತೆ. ಅಗ್ನಿ ಮೂಲೆಯಲ್ಲಿ ಎಲ್ಲ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿ ನಿಮಗೆ ಕಬೋರ್ಡು, ಓವರ್ ಹೆಡ್ ಕಬೋರ್ಡ್ ಎಲ್ಲ ಮಾಡಿಕೊಟ್ಟಿದ್ದು. ಎಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ. ಸೊ ಸ್ಲ್ಯಾಬ್ ಮೇಲಿರುವಂಥ ನೀರು ಕೆಳಗಡೆ ಬೀಳಬಾರ್ದು ಅನ್ನೋ ಒಂದು ಕಾರಣದಿಂದ ನೋಡಿ ಒಂದು ಅರ್ಧ ಇಂಚು ಇರುವಂಥ ಇದನ್ನು ಹೈಟ್ ಮಾಡಿದ್ದಾರೆ. ಕಬೋರ್ಡೆಲ್ಲ ನೋಡಿ ನಿಮ್ಮ ಕೆಳಗಡೆ ಸ್ಟೋರೇಜು ಕೊಟ್ಟಿದ್ದು ಮತ್ತು ಮೇಲ್ಗಡೆನೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಸೊ ಇದು ಕಿಚನ್ ಆದರೆ, ಕಿಚನ್ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ರೆಸ್ಟ್ ರೂಮ್ನ ಮಾಡಿಕೊಟ್ಟಿದ್ದಾರೆ. ಇದೊಂದು ಕಾಮನ್ ಟಾಯ್ಲೆಟ್ ಆಗಿದ್ದು ಫಿಟ್ಟಿಂಗ್ ಎಲ್ಲ ಆಗಿದೆ. ಇಲ್ಲಿ ಟ್ಯಾಪ್ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಸಿಂಕು ಕೂಡ ಬಿಟ್ಟಿದ್ದು. ಫಿಟ್ಟಿಂಗ್ಸು ಕೂಡ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗಿದೆ ಸ್ನೇಹಿತರೆ. ಸೊ ಕಿಚನ್ ಆದ ನಂತರ ಕಿಚನ್ ಪಕ್ಕದಲ್ಲಿ ನಿಮಗೆ ದೇವ್ರ ಮನೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ಈಶಾನ್ಯ ಮೂಲೆಯಲ್ಲಿರುವಂಥ ದೇವ್ರ ಮನೆ ಇದಾಗಿದ್ದು ಬಹಳ ಅಚ್ಚುಕಟ್ಟಾಗಿ ಬಂದಿದೆ. ಓಪನ್ ಮಾಡ್ತಿದ್ದಂಗೆ ದೇವ್ರ ಮನೆನ ನೋಟ ಈ ರೀತಿ ಇದೆ. ಸ್ನೇಹಿತರೆ, ಇದು ಈ ಮನೆನ ವಿಡಿಯೋದಲ್ಲಿ ನೋಡೋಕ್ಕಿಂತ ಹೆಚ್ಚಾಗಿ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ಸೀರಿಯಸ್ಲಿ ಅಲ್ಲೇ ಅಡ್ವಾನ್ಸ್ ಮಾಡಿ, ಟೋಕನ್ ಅಡ್ವಾನ್ಸ್ ಮಾಡಿ ಪೇಪರ್ ಇಸ್ಕೊಂಡು ಹೋಗ್ತೀರಾ. ಆ ರೀತಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ ಫ್ಲೋರಿಂಗ್ ಎಲ್ಲ ಬಂದು ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಈವನ್ ಸ್ಟೇರ್ ಕೇಸ್ ಅಂತೂ ನಿಮಗೆ ಸಖತ್ತಾಗಿ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗು. ಸ್ಟೇರ್ ಕೇಸ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಈವನ್ ಇಂಟೀರಿಯರ್ಸ್ ವರ್ಕ್ ಆಗಿರ್ಬೋದು, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಈ ರೀತಿ ರೈಲಿಂಗ್ಸು ಕೂಡ ಕಂಟಿನ್ಯೂ ಆಗುತ್ತೆ ಎಸ್ಎಸ್ದು. ಹಾಗೆ ಸೆಕೆಂಡ್ ಫ್ಲೋರ್ ವ್ಯೂ ಬಂದು ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ನಿಮಗೆ ಇಲ್ಲಿ ಸ್ಟಡಿ ಯೂನಿಟು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಿಕೊಟ್ಟಿದ್ದಾರೆ. ಸೊ ವಿತ್ತು LED ಲೈಟ್ಸ್ ಬಿಟ್ಟು. ಹಾಗೂ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬಂದು, ಒಂದು ಮಾಸ್ಟರ್ ಬೆಡ್ರೂಮು, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈಗ ಫಸ್ಟಿಗೆ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು ಎಂಟ್ರಿ ಹಾಕ್ತಿದ್ದಾಗೆ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿರುವಂಥದ್ದು. ಆಪೋಸಿಟ್ಟು ನಿಮಗೆ ವಾರ್ಡ್ರೋಬು, ಕಬೋರ್ಡು ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ವಿತ್ತು ಸ್ಟೋರೇಜ್ಗೆ ಓವರ್ ಹೆಡ್ ಕಬೋರ್ಡು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿದ್ರೆ ಕಾಟ್ ಆಪೋಸಿಟ್ಟು ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ.
ಹಾಗೆ ವೆಂಟಿಲೇಷನು ಬೆಡ್ ಬ್ಯಾಕ್ ಸೈಡ್ ಕೊಟ್ಟಿದ್ದು. ಸೊ UPVC ವಿಂಡೋ ಕೊಟ್ಟಿದ್ದಾರೆ. ಸೊ ನೋಡಿ, ಪಕ್ಕದಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಬಂದಿದೆ. ಬಿಲ್ಡಿಂಗ್ ಬಂದಿದ್ರೂ ಕೂಡ ಬೆಳಕು ಯಾವ ರೀತಿ ಬರ್ತಿದೆ ಅಂತ. ಹಾಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿದ್ದು, ಬ್ಯಾಕ್ ಸೈಡು ನಿಮಗೆ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೋಬೋದು. ಅಟ್ಯಾಚ್ಡ್ ವಾಶ್ರೂಮ್ ಬಂದು ಈ ರೀತಿ ಇದೆ. ತುಂಬ ಸ್ಪೇಸಿಯಸ್ ಆಗಿದೆ ಸ್ನೇಹಿತರೆ, ಭಾಳ ಸ್ಪೇಸಿಯಸ್ ಆಗಿದೆ ವಾಶ್ರೂಮ್ ಬಂದು. ಎಕ್ಸಾಸ್ಟ್ ಫ್ಯಾನ್ ಕೂಡ ಫಿಟ್ಟಿಂಗ್ ಆಗಿದೆ, ಹೆಡ್ ಶವರು. ಈಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಹೊರಗಡೆಯಿಂದನೇ ಒಂದು ಲುಕ್ಕು ಈ ರೀತಿ ಕಾಣಿಸುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಕಾಣಿಸುತ್ತೆ. ವಾರ್ಡ್ರೋಬು, ಕಬೋರ್ಡು, ಮತ್ತು ಕಿಂಗ್ ಸೈಜ್ ಕಾಟು ಮತ್ತು ಹೆಡ್ ಬೋರ್ಡು. ಬ್ಯಾಕ್ ಸೈಡು ನಿಮಗೆ ವೆಂಟಿಲೇಷನ್ ವಿಂಡೋವು ಕೂಡ ಕರ್ಟನ್ ರಾಡ್ ಹಾಕ್ಸಿರುವಂಥದ್ದು. ಹಾಗೆ ಈ ನಿಮಗೆ ಕಾಟೆಲ್ಲ ಬಂದು ಹೈಡ್ರಾಲಿಕ್ ಆಗಿದ್ದು, ಅಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೋಬೋದು. ಹಾಗೂ ವಾರ್ಡ್ರೋಬ್ ಏನು ನೋಡ್ತಾ ಇದ್ದೀರಾ, ನಿಮಗೆ ಈ ರೀತಿ ಕೊಟ್ಟಿದ್ದಾರೆ ನೋಡಿ. 1 2 3 ನಿಮಗೆ 3 ಸ್ಟೇಜ್ ಆಫ್ ಕಬೋರ್ಡ್ ಎಳೆಯೋ ಡ್ರಾಯರ್ ಕೊಟ್ಟಿದ್ದಾರೆ ಈ ಥರ. ನೋಡಿ, ಈ ರೀತಿ ಎಳೆಯೋ ಡ್ರಾಯರು ಅಲ್ಲಿವರೆಗೂ ಇದೆ. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದು, ಒಂದು ಬಾಲ್ಕನಿ ಬರುತ್ತೆ. ಬೆಡ್ ಆಪೋಸಿಟ್ ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ. ವಾಶ್ರೂಮ್ ಬಂದು ಈ ರೀತಿ ಇರುತ್ತೆ. ಬಾತ್ರೂಮಲ್ಲಿ ಗೀಝರ್ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಫಿಟ್ಟಿಂಗ್ಸ್ ಆಗಿದೆ. ಈಗ ಬಾಲ್ಕನಿ ಓಪನ್ ನೋಡೋಣ. ಬಾಲ್ಕನಿನಲ್ಲೂ ಕೂಡ ಸ್ನೇಹಿತರೆ ಸ್ಮಾರ್ಟ್ ಮಾರ್ಬಲ್ ಕೊಟ್ಟಿದ್ದು, ವಾಲ್ ಕ್ಲಾಡಿಂಗ್ ಎಲ್ಲ ನಿಮಗೆ ಅದೇ ಹಾಕ್ಕೊಟ್ಟಿದ್ದಾರೆ. ಈ ಬಾಲ್ಕನಿ ಬಂದು ರೋಡ್ ಸೈಡ್ ಬರುತ್ತೆ ಸ್ನೇಹಿತರೆ. ಇದು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿ. ಆದರೆ POP ಫಾಲ್ ಸೀಲಿಂಗು ಮಾಸ್ಟರ್ ಬೆಡ್ರೂಮಲ್ಲಿರುವಂಥದ್ದು. ಈಗ ನಾವು ಸೆಕೆಂಡ್ ಫ್ಲೋರಿಂದ 3rd ಫ್ಲೋರ್ಗೆ ಹೋಗೋಣ. 3rd ಫ್ಲೋರ್ಗೆ ಹೋಗ್ಬೇಕಾದ್ರೂ SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಹಾಗೆ ಅದೇ ರೀತಿ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು ಫಿನಿಶಿಂಗ್ ಟಚ್ಚಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಮೇಲ್ಗಡೆಯಿಂದ ಸ್ಟೇರ್ ಕೇಸ್ಗೆ ಸ್ಕೈಲೈಟ್ ಬರುವ ರೀತಿ ಮಾಡಿಕೊಟ್ಟಿದ್ದು. POP ಫಾಲ್ ಸೀಲಿಂಗ್ ಈ ರೀತಿ ಇದೆ. 3rd ಫ್ಲೋರ್ ಬರ್ತಿದ್ದಾಗೆ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ UPS ಪಾಯಿಂಟ್ ಕೂಡ ಇದೆ. ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಇನ್ಲೆಟ್ಟು ಔಟ್ಲೆಟ್ ಬಿಟ್ಟಿದ್ದು ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಬೆಡ್ರೂಮ್ ಬರುವಂಥದ್ದು. ಎಂಟ್ರಿ ಆಗ್ತಿದ್ದಂಗೆ ಬೆಡ್ರೂಮ್ಗೆ ವ್ಯೂ ಈ ರೀತಿ ಬರುತ್ತೆ. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಈ ಬೆಡ್ರೂಮಲ್ಲಿ ವಾರ್ಡ್ರೋಬು, ಕಬೋರ್ಡು ಈ ರೀತಿ ಇದ್ದು, ಈ ಬೆಡ್ರೂಮಲ್ಲಿ ಕಾಟ್ ಹಾಕ್ಕೊಟ್ಟಿಲ್ಲ. ವೆಂಟಿಲೇಷನ್ ವಿಂಡೋ, POP ಫಾಲ್ ಸೀಲಿಂಗು ಹಾಗೂ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಒಂದು ಬಾಲ್ಕನಿ. ವಾಶ್ರೂಮ್ ಸೇಮ್ ಬರುತ್ತೆ. ಈ ಒಂದು ಬಾಲ್ಕನಿನೂ ಕೂಡ ಸೇಮ್ ಬರುತ್ತೆ, ತೋರಿಸ್ಕೊಡ್ತೀನಿ ನೋಡಿ. ಫುಟ್ಬಾಲ್ ಗ್ರೌಂಡ್ ಅಂತ ಹೇಳಿದ್ನಲ್ಲ, ಸೊ ಇದು ಗೆಸ್ಟ್ ಬೆಡ್ರೂಮ್. ಆದರೆ ಇಲ್ಲಿ ನಾನು ನಿಮಗೆ ಸಿಟ್ಔಟ್ ಏರಿಯಾ ತೋರಿಸಲೇಬೇಕು. ಡೋರ್ ಓಪನ್ ಮಾಡಿದ ತಕ್ಷಣ ಸುತ್ತ ನಿಮಗೆ MS ಗ್ರಿಲ್ಲಿಂದ ಕಂಪ್ಲೀಟಾಗಿ ಸೇಫ್ಟಿ ಮಾಡಿಕೊಟ್ಟಿದ್ದು ನೋಡಿ. ಇಲ್ಲಿ ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡೋದಕ್ಕೂ ಕೂಡ ಜಾಗ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಟ್ಯಾಪ್ ಕನೆಕ್ಷನ್ ಇದೆ. ಹಾಗೆ ಬಟ್ಟೆನ ಒಣಗಾಕೋದಕ್ಕೂ ಕೂಡ ಇಲ್ಲೇ 2 ಕಡೆ ಕಂಬಿ ಮಾಡಿಕೊಟ್ಟಿರುವಂಥದ್ದು. ಹಾಗೆ ನಿಮಗೆ ರೂಫ್ ಟಾಪ್ ಬಂದು ಈ ರೀತಿ
ಮಂಗಳೂರು ಹಂಚು ಏನು ಬರುತ್ತಲ್ಲ ಆ ಥರ ಶೀಟ್ ಬರುತ್ತೆ. ಆ ಶೀಟ್ನ ನಿಮಗೆ ಮಾಡಿಕೊಟ್ಟಿದ್ದಾರೆ. ಮಂಗಳೂರು ಹಂಚು ಥರ ಬರೋದು ಶೀಟ್ ಇದು. ಸೊ ಈಗ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರಿಂದ ನಿಮಗೆ ಸ್ಟೇರ್ ಕೇಸ್ ಲ್ಯಾಡರ್ ಈ ರೀತಿ ಕೊಟ್ಟಿದ್ದಾರೆ, MS ಲ್ಯಾಡರು. ಮೇಲೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಮೇಲ್ಗಡೆ ಬರ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ. ಏನು ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೋ ಅದು ಈ ರೀತಿ ಇದ್ದು ವಿಶಾಲವಾದಂಥ ಟೆರೆಸ್ ಇದು. ಟೆರೆಸಲ್ಲಿ ನಿಮಗೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ ಇಟ್ಟಿದ್ದು ಸೋಲಾರ್ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನಾನು ನಿಮಗೆ ಇನ್ನೊಂದು ಮತ್ತೊಂದು ಸಾರಿ ತೋರಿಸ್ತೀನಿ. ಫುಟ್ಬಾಲ್ ಗ್ರೌಂಡು, ಅದು ಫುಟ್ಬಾಲ್ ಗ್ರೌಂಡ್ ಆದರೆ ಮನೆ ಮುಂದೆಗಡೆನೇ ಇರುವಂಥ ಇದು BDA ಪ್ರಾಪರ್ಟಿ. ಫ್ಯೂಚರಲ್ಲಿ ಪಾರ್ಕು ಕೂಡ ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಇದು BDA ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ಈ ಮನೆಯಿಂದ 80 ಫೀಟ್ ರೋಡು ಕೇವಲ ಒಂದು 200-300 ಮೀಟ್ರ್ ಅಷ್ಟೇ ಇರೋದು. ಆ ಲಾರಿ ಹೋಗ್ತಿದೆ ನೋಡಿ, ಆ ಲಾರಿ ಹೋಗ್ತಾ ಇರೋ ರೋಡೇ 80 ಫೀಟ್ ರೋಡ್. ನಿಮಗೆ ಇದಿಷ್ಟು ಈ ಮನೆಯ ಕಂಪ್ಲೀಟ್ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ಮನೆ ಲೊಕೇಟ್ ಆಗಿರುವ ಜಾಗ ಮತ್ತೊಂದು ಸಾರಿ ಹೇಳ್ತೀನಿ ಕೇಳಿ. ಇದು ಬಂದು JP ನಗರ 9th ಫೇಸು ಗುರುಸಿದ್ದೇಶ್ವರ ಥಿಯೇಟ್ರು ಹಿಂಭಾಗ ಲೊಕೇಟ್ ಆಗಿರುವಂಥ 20x30 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ ಬಿಲ್ಡಿಂಗ್ ಇದಾಗಿದ್ದು, ಇದಕ್ಕೆ ಮೆಟ್ರೋ ಕನೆಕ್ಟಿವಿಟಿ ಬಂದು ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ನು ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಹಾಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನು ಫೋರಮ್ ಮಾಲ್ ಬಂದು ನಿಮಗೆ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು, ಸೊ ತುಂಬಾ ಹತ್ತಿರದಲ್ಲಿರುವಂಥ ಪ್ರಾಪರ್ಟಿ ಇದಾಗಿರುತ್ತೆ. ಸೊ ಈ ಪ್ರಾಪರ್ಟಿನಲ್ಲಿ ಏನು ವರ್ಕು ಪೆಂಡಿಂಗ್ ಇಲ್ಲ. ಸೊ ಕಂಪ್ಲೀಟಾಗಿ ಫಿಟ್ಟಿಂಗ್ ತವಿಂದ ಹಿಡಿದು ಪೇಂಟ್ ತವಿಂದ ಹಿಡಿದು ಪಾಲಿಶು ಟಚಪ್ ಎಲ್ಲ ನೀಟಾಗಿ ಮುಗ್ದೋಗಿದೆ. ಏನಾದರೂ ಸಣ್ಣ ಪುಟ್ಟ ಇತ್ತು ಅಂದರೆ ಅದನ್ನು ಪೇಂಟ್ ಮಾಡಿಕೊಡ್ತಾರೆ. ಸೊ ಅದ್ರ ಜೊತೆಗೆ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,80,00,000 ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ತುಂಬ ಜನ ಕೇಳ್ತಾಯಿದ್ರು, ಒಂದು 30 ಫೀಟ್ ರಸ್ತೆ ಮುಂದೆಗಡೆ ಇರುವಂಥ ಪ್ರಾಪರ್ಟಿ ಯಾವುದಾದ್ರೂ ಇದ್ದರೆ ತೋರಿಸ್ಕೊಡಿ ಸರ್ ನಮಗೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಹಾಗಾಗಿ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಈ ಮನೆ ಬಹಳ ಫಿನಿಷಿಂಗ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಹಾಗೆ ಇಂಟೀರಿಯರ್ ವರ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.